ಅಂಥ ಯೋಚನೆ ಕೂಡ ಬರಲ್ಲ. ಆದರೆ ಈ ಮಾತು ಯಾಕೆ ಹೇಳ್ತಿದ್ಯಾ? ಚಂದನ: ಅದು ರಾತ್ರಿ ನಾನು ಹೆದರಿದ್ದೆ ನೋಡಿ. ಆ ಅಭ್ಯಾಸ ನನಗೆ ಚಿಕ್ಕ ವಯಸ್ಸಿನಿಂದ ಇದೆ. ಈ ರೀತಿ ಸಮಸ್ಯೆ ಇರುವವರನ್ನು ಒಪ್ಪಿಕೊಳ್ಳೋದು ಕಷ್ಟ ಅಲ್ವಾ? ನಿಮಗೆ ತಿಳಿದಿರಲಿಲ್ಲ, ಎಂದು ತಿಳಿದಿದೆ, ಹಾಗಾಗಿ ಕೇಳುತ್ತಿದ್ದೇನೆ ಎಂದಿದ್ದಳು. ಗೌತಮ್: ನಿನ್ನನ್ನು ಒಪ್ಪಿಕೊಂಡಿದ್ದೇನೆ ಅಂದಮೇಲೆ ನಿನ್ನ ಸುಖ ದುಃಖ ಯಾವುದೇ ಸಮಸ್ಯೆಗಳಿದ್ದರೂ ನಿನಗಾಗಿ ಯಾರನ್ನೇ ಶತ್ರು ಮಾಡಿಕೊಳ್ಬೇಕಾಗಿ ಬಂದರೂ ಎಲ್ಲವನ್ನು ಒಪ್ಪಿಕೊಂಡಿದ್ದೇನೆ ಎಂದು ಅರ್ಥ. ಬೇಡದೇ ಇರುವುದನ್ನೆಲ್ಲ ಬಿಟ್ಟು ನಮ್ಮಿಬ್ಬರ ಬಗ್ಗೆ ಮಾತ್ರ ಯೋಚಿಸು, ಹೇಳಿ ತನ್ನ ತೋಳಿನೊಳಗೆ ನಿಶ್ಚಿಂತೆಯಿಂದ ಉಳಿದಿದ್ದವಳಿಗೆ ಅಂಥ ಒಂದು ಭರವಸೆ ನೀಡಿ 2 ದಿನದ ನಂತರ ನಮ್ಮ ಮನೆಯಲ್ಲೇ ಇರುತ್ತಾಳೆ ಹೇಳಿಕೊಂಡಿದ್ದ. ಚಂದನ: ನೀವು ಜೊತೆಗಿದ್ದರೆ ಒಂದು ರೀತಿ ಧೈರ್ಯ, ನೆಮ್ಮದಿ, ಸಂತೋಷ ಎಲ್ಲ ಇರುತ್ತೆ ಎಂದಿದ್ದಳು ತನ್ಮಯತೆಯಿಂದ. ಗೌತಮ್: ನನ್ನ ಮೊದಲಿನಂತೆ ಅರ್ಥ ಮಾಡಿಕೊಳ್ಳುತ್ತಿದ್ದಾಳೆ. ಹಾಗೆಂದು ನನ್ನ ಭಾವನೆಗಳನ್ನು ಪೂರ್ಣವಾಗಿ ಅವಳಿಗೆ ವ್ಯಕ್ತಪಡಿಸಿ ತಿಳಿಸಲು ಆಗೋದಿಲ್ಲ. ಹಾಗೆ ಸುಮ್ಮನಿರಲು ಕೂಡ ಆಗ್ತಿಲ್ಲ. ಅವಳ ಮನದಲ್ಲಿ ಗಳಿಗೆಗೊಮ್ಮೆ ಪ್ರಶ್ನೆಗಳು ಮೂಡ್ತದೆ. ನನ್ನ ನಡೆ ಅವುಗಳಿಗೆಲ್ಲ ಉತ್ತರವಾಗಿರಬೇಕು. ಅದು ಬಿಟ್ಟು ಮತ್ತಷ್ಟು ಪ್ರಶ್ನೆ ಹುಟ್ಟಿಕೊಳ್ಳಲು ಕಾರಣವಾಗೋದು ಬೇಡ ಎಂದುಕೊಂಡವನು, ನನಗೂ ಅಷ್ಟೇ. ನಿಮ್ಮೊಂದಿಗೆ ಕಳೆಯುವ ಒಂದೊಂದು ಕ್ಷಣವೂ ವಿಶೇಷ ಎನ್ನಿಸ್ತಿದೆ. ನಿನ್ನೊಂದಿಗಿನ ಬದುಕಲ್ಲಿ ಸಂತೃಪ್ತಿ ಇದೆ ಎಂದಾಗ ತಲೆ ಎತ್ತಿ ನೋಡಿದಳು. ಕಣ್ಣಲ್ಲಿದ್ದದು ಪ್ರಶ್ನೆ: ಇಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್, ಈ ರೀತಿ ವ್ಯಕ್ತಿತ್ವ ಹೊಂದಿರುವವರು ನನ್ನಂಥ ಸೀದಾ ಸಾದಾ ಸರಳ ಮನಸ್ಥಿತಿಯ ಹುಡುಗಿಯನ್ನು ಹೇಗೆ ಸಂಗಾತಿಯ ರೂಪದಲ್ಲಿ ಮೆಚ್ಚಿದ್ದಾರೆ? ಹುಡುಕಿದರೂ ನನ್ನ ಅವರ ನಡುವೆ ಒಂದು ವಿಷಯದಲ್ಲೂ ಸಾಮ್ಯತೆ ಇಲ್ಲ ಹೇಳಿಕೊಂಡಿದ್ದಳು. ಅವಳ ನೋಟ ಅರಿವಾಗಿತ್ತು. ಮೊದಲೆಲ್ಲ ಇದನ್ನು ನೇರವಾಗಿ ಬಾಯಿಬಿಟ್ಟು ಹೇಳುತ್ತಿದ್ದ ಕ್ಷಣಗಳು ನೆನಪಾಗಿ, ನಾಲಾಯಕ್, ನಾನಿನ್ನ ಒಪ್ಪಿದ್ದೇನೆ ಅನ್ನೋದು ಮಾತ್ರ ಸತ್ಯ, ಹೆಚ್ಚು ಯೋಚಿಸಬೇಡ ಎಂದಿದ್ದ. ಚಂದನ: ನಮ್ಮಿಬ್ಬರ ಒಡನಾಟ ತುಂಬ ಮುಂದುವರೆದಿತ್ತು ಎನಿಸ್ತದೆ. ಎಷ್ಟು ಅರ್ಥ ಮಾಡಿಕೊಂಡಿದ್ದಾರೆ ಹೇಳಿಕೊಂಡವಳು ಹೊರಗೆ ತಂದೆಯ ಧ್ವನಿ ಕೇಳಿದಾಗ ಬನ್ನಿ ಊಟಕ್ಕೆ ಕರೆದಿದ್ದಳು. ಹೀಗೆ ಇದ್ದಿದ್ರೆ ಆಗ್ತಿತ್ತು. ಹೇಳಿದಾಗ ಸಮಯವಿದೆ ಹೇಳಿ ಅವನ ಜೊತೆ ಹೊರಗೆ ಬಂದಿದ್ದಳು. ಡೈನಿಂಗ್ ಟೇಬಲ್ ಬಳಿ ಯಾರೂ ಇರಲಿಲ್ಲ. ವಿಮಲಾ ಅವರು ಬಂದ ಹಳಿಯ ಮಗಳನ್ನು ನೋಡಿ ಇಬ್ಬರು ಕುಳಿತುಕೊಳ್ಳಿ ಎಂದಾಗ ಗೌತಮ್: ಯಾರು ಬರಲ್ವಾ ಕೇಳಿದ್ದ. ನಂದನ್ ಅವನ ಫ್ರೆಂಡ್ ಬಂದು ಕರೆದುಕೊಂಡು ಹೋದ. ಇವರಿಗೆ ಈಗಲೇ ಊಟ ಬೇಡವಂತೆ ಎಂದಿದ್ದರು. ಕೃಷ್ಣ ಪ್ರಸಾದ್ ಅವರು ತಾನು ಎದುರಿದ್ದರೆ ಹಳಿಯ ಸರಿಯಾಗಿ ಊಟ ಮಾಡುವುದಿಲ್ಲ ಎಂದು ಮಡದಿಗೆ ಆಮೇಲೆ ಊಟ ಮಾಡುವುದಾಗಿ ತಿಳಿಸಿದರು. ಗೌತಮ್ ವರಂಡದಲ್ಲೇ ಕುಳಿತು ನ್ಯೂಸ್ ಪೇಪರ್ ಓದುತ್ತಿದ್ದ. ಮಾವನನ್ನು ಗಮನಿಸಿ, ಸೇರಿದಷ್ಟು ತಿನ್ನಲಿ, ಅವರನ್ನು ಕರೆಯಿರಿ ಎಂದಿದ್ದ. ಅಲ್ಲಿದ್ದವರು ಕೃಷ್ಣ ಪ್ರಸಾದ್ ಅವರಿಗೆ ಇಬ್ಬರ ಮಾತುಗಳು ಕೇಳಿದ್ದವು. ಹಳಿಯ ಊಟಕ್ಕೆ ಬಂದಿರುವುದಲ್ಲದೆ ತಮ್ಮ ವಿಷಯದಲ್ಲಿ ಬದಲಾಗುತ್ತಿರುವುದನ್ನು ನೋಡಿ ಸಂತೋಷಪಟ್ಟವರು. ಮಗಳೇ ಬಂದು ಊಟಕ್ಕೆ ಕರೆದಾಗ ನಿರಾಕರಿಸಲಾರದೆ ಬಂದಿದ್ದರು. ನಂದನ್ ಕೂಡ ಆ ಸಮಯಕ್ಕೆ ಬಂದವನು. ಅವರ ಜೊತೆ ಸೇರಿದ್ದ. ದಂಪತಿಗಳಿಗೆ ಡೈನಿಂಗ್ ಟೇಬಲ್ ಬಳಿ ಸೇರಿದ ತಮ್ಮ ಕುಟುಂಬ ನೋಡಿ ಸಂತೃಪ್ತಿ ಎನಿಸಿತು. ಅತ್ತೆ ಮನೆಯಲ್ಲಿ ಗೌತಮ್ ಮೊದಲ ಊಟ ಸಂಕೋಚವೆನಿಸಿದರೂ ಅವರೆಲ್ಲರ ಆತ್ಮೀಯತೆ, ಮುದ್ದು ಮಡದಿಯ ಸನಿಹದಲ್ಲಿ ಎಲ್ಲವನ್ನು ಮರೆತಿದ್ದ. ಊಟ ಮಾಡುವಾಗ ಮಡದಿಯ ಕೈ ರುಚಿ ಪದೇ ಪದೇ ನೆನಪಾಗಿ ಎಲ್ಲವನ್ನು ಮರೆತಿದ್ದರೂ ಅಡುಗೆ ಮಾಡುವ ಶೈಲಿ ಹಾಗೇ ಇದೆ, ನನಗೆ ಬೇಕಾದಂತೆ ಎಂದುಕೊಂಡಿದ್ದ. ತಮ್ಮ ಮನೆಯಲ್ಲಿ ಅಳಿಯ ಊಟ ಮಾಡುತ್ತಿರುವುದು ನೋಡಿ ಕೃಷ್ಣ ಪ್ರಸಾದ್ ದಂಪತಿಗಳಿಗಂತೂ ಇನ್ನಿಲ್ಲದ ಸಂತೋಷ ತಂದಿತ್ತು. ಊಟದ ನಂತರ ಕೆಲ ಸಮಯ ಎಲ್ಲರೊಂದಿಗೂ ಮಾತನಾಡುತ್ತಾ ಕಳೆದವನು, ಹೊರಡುತ್ತೇವೆ, ಈಗ ಹೊರಟರೆ ಬೇಗ ಮನೆ ಸೇರಬಹುದು ಎಂದಿದ್ದ. ಅವರಂತೂ ಅವನ ಸ್ವಭಾವ ಬಲ್ಲವರಾಗಿದ್ದ ಕಾರಣ ಅಳಿಯ ತಮ್ಮ ಮನೆಯಲ್ಲಿ ಊಟ ಮಾಡಿದ್ದೇ ನಂಬದಾಗಿದ್ದರು. ತೀರಾ ತಡರಾತ್ರಿ ಮನೆ ತಲುಪುವುದು ಬೇಡ ಎನಿಸಿದಾಗ ಒಪ್ಪಿಗೆ ನೀಡಿದ್ದರು. ಹೊರಡುವ ಸಮಯದಲ್ಲಿ ಚಂದನ ಎಲ್ಲರನ್ನು ನೋಡುತ್ತಾ ಕಣ್ಣು ತುಂಬಿದಳು. ಎಲ್ಲರೂ ನಡುವೆ ಬಂದು ನೋಡಿಕೊಂಡು ಬರುವುದಾಗಿ ಹೇಳಿ ಕಳುಹಿಸಿದ್ದರು. ಗೌತಮ್ ದಾರಿಯ ನಡುವೆ ಅಂದು ಮದುವೆಯಾಗಿ ಬರುವ ದಿನ ಕೂಡ ಹೀಗೆ ಅಳುತ್ತಿದ್ದಳು. ಅಂದು ಕೋಪ ಮಾಡಿಕೊಂಡಿದ್ದೆ. ಆದರೆ ಪಾವನಿ 9 ತಿಂಗಳ ನಂತರ ಮಗುವಿನ ಜೊತೆ ಅವಳ ಮನೆಗೆ ಹೋಗುವಾಗ ಬಿಕ್ಕಳಿಸಿ ಹತ್ತಿದ್ದು ನೋಡಿ ಅರ್ಥವಾಗಿತ್ತು. ತವರಿನಿಂದ ಹೊರಡುವ ಹೆಣ್ಣು ಮಕ್ಕಳು ಹೀಗೆ ಅಳುತ್ತಾರೆ ಎಂದು. ಸಂಬಂಧಗಳ ಬಗ್ಗೆ ಏನು ತಿಳಿದುಕೊಳ್ಳುವುದು ತುಂಬ ಇದೆ ಎಂದುಕೊಂಡವನಿಗೆ ಇಂದು ತನ್ನ ಅತ್ತೆ ಮಾವನ ಕಣ್ಣಲ್ಲಿ ಕಂಡ ಕೃತಜ್ಞತೆ ನೆನಪಾಗಿತ್ತು. ನಿಹಾರ್ನಿಂದ ಕರೆ ಬಂದಾಗ ಮಾತನಾಡಿದ ಸುಹಾನ, ಅಂದರೆ ಇಲ್ಲಿಗೆ ಬಂದಿದ್ಯಾ? ರಾಜು ಅವರ ಮನೆಯಲ್ಲಿ ಉಳಿದುಕೊಂಡಿದ್ಯಾ? ಹುಷಾರ್, ಗೌತಮ್ ತಲೆ ಕೆಟ್ಟವನು. ಅವನ ವಿಷಯಕ್ಕೂ ಮೀರಿ ನಮ್ಮಿಬ್ಬರಿಗೂ ನಮ್ಮದೇ ಆದ ಭವಿಷ್ಯವಿದೆ ಎಂದಿದ್ದಳು. ನಿಹಾರ್: ಅವನ ಕೈಯಲ್ಲಿ 2 ಬಾರಿ ಸಿಕ್ಕಾಕಿಕೊಂಡು ನಾನು ಬದುಕಿರುವುದೇ ಹೆಚ್ಚು.
ಚಂದನ ವಿಷಯದಲ್ಲಿ ಅವನೊಬ್ಬ ಹುಚ್ಚ. ಈ ಬಾರಿ ನನ್ನ ಗುರಿ ಆದ್ರಿ ಮಾತ್ರ. ಹೇಗೋ ರಾಜು ಅವರಿಗೆ ಗಂಡು ಮಕ್ಕಳಿಲ್ಲ, ಚಂದನ ಅಂತೂ ಸಿಗಲಿಲ್ಲ. ಆಸ್ತಿ ಆದರೂ ಸಿಗಲಿ ಎಂದು ಕಳೆದ ಈ 1 ವರ್ಷದಿಂದಲೂ ಆದ್ರಿಯನ್ನು ಬದಲಾಯಿಸಲು ಎಷ್ಟು ಕಷ್ಟಪಟ್ಟಿದ್ದೇನೆ ಗೊತ್ತಾ. ಸತತವಾಗಿ ಅವಳಿಗೆ ಕರೆ ಮಾಡುತ್ತಾ ಸ್ವಾಭಿಮಾನ ಬಿಟ್ಟು ಕ್ಷಮೆ ಕೇಳಿ ಅವಳ ಮನ ಕರಗುವಂತೆ ಮಾಡಿದ್ದೇನೆ. ಇಷ್ಟು ದಿನದ ಪರಿಶ್ರಮ ಫಲ ನೀಡಿದೆ. ಆದರೆ ನನ್ನ ಒಪ್ಪಿಕೊಂಡಿದ್ದಾಳೆ ಎಂದಿದ್ದ. ನಿನಗೆ ಅಂತಹ ಒಂದು ಅವಕಾಶ ಕೂಡ ಸಿಕ್ಕಿದೆಯಲ್ಲ, ಪರವಾಗಿಲ್ಲ ಬಿಡು, ನೀನೇ ಸೃಷ್ಟಿಸಿಕೊಂಡೆಯಾ ಕೇಳಿದಳು. ನಿಹಾರ್ ಹಾಗೇನಿಲ್ಲ, ಅಂತಹ ಯೋಚನೆ ಇತ್ತು. ಅಷ್ಟರಲ್ಲಿ ಆಫೀಸ್ನ ಕಡೆಯಿಂದ ಮತ್ತೆ ಇಲ್ಲಿ 3 ತಿಂಗಳು ಕೆಲಸ ಮಾಡಲು ಕಳಿಸಿಕೊಟ್ಟಿದ್ದಾರೆ. ಪ್ರಮೋಷನ್ ಸಿಗುವ ಸಾಧ್ಯತೆ ಇದೆ. ಹಾಗಾಗಿ ಆಯ್ಕೆ ಮಾಡಿದಾಗ ಒಪ್ಪಿಕೊಂಡೆ. ಜೊತೆಗೆ ನಾನು ಇಲ್ಲಿಗೆ ಬಂದ ಕಾರಣ ಬೇರೆ ಇರ್ಬೋದು ಎಂದು ಗೌತಮ್ ವಿಚಾರಿಸಿಯೇ ಇರುತ್ತಾನೆ. ಆಗ ಸಹಜವಾಗಿ ನಾನು ಸೆಲೆಕ್ಟ್ ಆಗಿರೋದೆಂದು ತಿಳಿದಾಗ ಅವನಿಗೆ ಅನುಮಾನ ಬರೋದಿಲ್ಲ. ಕೆಲಸ ಹಾಗೂ ಆದ್ರಿ ಮನೆಯವರನ್ನು ಒಪ್ಪಿಸಲು ಸರಿಯಾದ ಸಮಯ ಎನ್ನಿಸಿ ಒಂದಿಷ್ಟು ಅವಕಾಶಗಳನ್ನು ಹುಡುಕುತ್ತಾ ಬಂದಿದ್ದೇನೆ. ಸುಮ್ಮನೆ ಹೋಟೆಲ್ನಲ್ಲಿ ಉಳಿಯುತ್ತೇನೆ ಎಂದೆ, ಆದರೆ ಅವಳೇ ಮನೆಯಲ್ಲಿ ಉಳಿಯುವಂತೆ ಬಲವಂತ ಮಾಡುತ್ತಿದ್ದಾಳೆ. ಬಂದು ತಲುಪಾಯಿತು. ಟ್ಯಾಕ್ಸಿಯಲ್ಲಿ ಅವರ ಮನೆಗೆ ಹೋಗುತ್ತಿದ್ದೇನೆ. ಸ್ವಾಗತ ಹೇಗಿರುತ್ತೆ ಎಂದು ತಿಳಿದಿಲ್ಲ. ಆಗಾಗ ಕರೆ ಮಾಡುತ್ತೇನೆ. ಈ ನಂಬರ್ನಲ್ಲಿ ಬೇರೆ ಯಾರಿಗೂ ಕರೆ ಮಾಡಬೇಡಿ ಎಂದಿದ್ದ ಹೇಳಿದ್ದ ಸ್ವಾನ್. ಸರಿ, ಹೇಗೋ ಚಂದನ ಈಗ ಮದುವೆ ಮನೆಯಲ್ಲಿ ಇದ್ದಾಳೆ. ನಿನ್ನನ್ನು ನೋಡುತ್ತಲೇ ಗೌತಮ್ ಅವಳನ್ನು ಅವನ ಮನೆಗೆ ಕರೆಸಿಕೊಳ್ಳಲು ಏನಾದರೂ ಪ್ಲ್ಯಾನ್ ಮಾಡ್ತಾನೆ. ಮುಂದೆ ನೀನಿರುವ ಮನೆಯ ಪಕ್ಕವೇ ಇರುತ್ತಾಳೆ. ದೂರ ಹೋಗಲು ಸಾಧ್ಯವಿಲ್ಲ. ನಾವು ಸುಮ್ಮನೆ ಇರೋದು ಬೇಡ, ಏನಾದರೂ ಮಾಡೋಣ. ಆದರೆ ಮಾಡಿರೋದು ನಾವೇ ಎಂದು ಗೌತಮ್ಗೆ ಯಾವುದೇ ಕಾರಣಕ್ಕೂ ತಿಳಿಯಬಾರದು. ಅವನು ನಮಗೆ ಕೊಟ್ಟಿರುವ ನೋವಿಗೆ ಅವನಿಗೆ ಬುದ್ಧಿ ಕಲಿಸಲೇಬೇಕು. ಆಗಲೇ ನನಗೆ ಸಮಾಧಾನ ಎಂದಿದ್ದಳು. ನಿಹಾರ್, ನಾನು ಅಷ್ಟೇ. ಮನದಲ್ಲಿ ಹತ್ತಿ ಉರಿಯುತ್ತಿರುವ ಬೆಂಕಿ ಇನ್ನೂ ಹಾಗೇ ಇದೆ. ಎಷ್ಟೆಲ್ಲ ಅವಮಾನ ಮಾಡಿದ್ದಾನೆ, ಸಾಲದಕ್ಕೆ ನನ್ನ ಅರ್ಧ ಜೀವ ಮಾಡಿದ್ದಾನೆ. ಇನ್ನು ಚಂದನ ಜೊತೆ ಎಷ್ಟೆಲ್ಲ ಕನಸು ಕಂಡಿದ್ದೆ. ನನ್ನ ಕನಸಿಗೆ ಬೆಂಕಿ ಹಚ್ಚಿದ್ದಾನೆ. ಅವನನ್ನು ಅಷ್ಟು ಸುಲಭವಾಗಿ ಬಿಡೋದಿಲ್ಲ. ಸಮಯ ನೋಡಿ ಮರೆಯಲ್ಲಿ ನಿಂತು ಆಟ ಆಡ್ತೇನೆ ಎಂದಿದ್ದವನು ಮನೆ ತಲುಪುತ್ತಲೇ ಅವಳಿಗೆ ತಿಳಿಸಿ ಕರೆ ತುಂಡರಿಸಿ ಹಿಡಿದು ನಡೆದಿದ್ದ. ಎದುರಾದ ಆದ್ರಿ ನಗುತ್ತಲೇ ಸ್ವಾಗತಿಸಿದ್ದಳು. ನಡುವೆ 1-2 ಬಾರಿ ಇಬ್ಬರು ಹೊರಗೆ ಲಂಚಿಗೆ ಎಂದು ಹೋಗಿ ಭೇಟಿ ಮಾಡಿದ್ದ ಕಾರಣ ಹೊಸದಾಗಿ ನೋಡುವಂತೆ ಇರಲಿಲ್ಲ. ಬನ್ನಿ, ಮಮ್ಮಿ ಡ್ಯಾಡಿ ಇಬ್ಬರು ಮನೆಯಲ್ಲೇ ಇದ್ದಾರೆ. ಆದರೆ ನಿಮ್ಮ ಬಗ್ಗೆ ಅವರಿಗೆ ಸ್ವಲ್ಪ ಅಸಮಾಧಾನ ಇದೆ. ಅದನ್ನು ನೀವು ಹೇಗೋ ಇನ್ಮುಂದೆ ಇಲ್ಲೇ ಇರ್ತೀರಲ್ವಾ, ಸರಿಪಡಿಸಿದರೆ ಆಯಿತು. ನನ್ನಲ್ಲಿ ನಂಬಿಕೆ ಮೂಡಿಸಿದಂತೆ ಅವರಲ್ಲೂ ನಿಮ್ಮ ಬಗ್ಗೆ ನಂಬಿಕೆ ಮೂಡಿಸಿ, ಅದು ನಿಮಗೆ ಸೇರಿತ್ತು ಹೇಳುತ್ತಾ ಒಳಗೆ ಕರೆದುಕೊಂಡು ಬಂದವಳು ತಂದೆ ತಾಯಿಗೆ ಪರಿಚಯಿಸಿ ಕೊಟ್ಟಿದ್ದಳು. ಪದ್ಮಾ, ರಾಜು. ಅವರ ಮುಖವೇನೂ ಹರಳಲಿಲ್ಲ. ಪದ್ಮಾ ಅವರು ಮನೆಗೆ ಬಂದ ಅತಿಥಿಯನ್ನು ಅವಮಾನಿಸಬಾರ್ದು ಎಂದುಕೊಂಡು, ನೀವು ಉಳಿದುಕೊಳ್ಳುವ ರೂಮ್ 2nd ಫ್ಲೋರ್ನಲ್ಲಿದೆ, ಹೋಗಿ ಫ್ರೆಶ್ ಆಗಿ ಬನ್ನಿ, ಊಟ ರೆಡಿ ಇದೆ ಎಂದಿದ್ದರು. ನಿಹಾರ್ ಹೆಚ್ಚು ನಿರೀಕ್ಷೆ ಇಟ್ಟುಕೊಳ್ಳದೆ ಇಂಥ ಸ್ವಾಗತವೇ ಸಿಗುತ್ತದೆ ಎಂದು ಮೊದಲೇ ಯೋಚಿಸಿದ್ದ ಕಾರಣ ನಾನು ಹೋಟೆಲ್ನಲ್ಲಿ ಉಳಿದುಕೊಳ್ಳುತ್ತೇನೆ ಎಂದೆ. ಆದರೆ ಒಪ್ಪುತ್ತಿಲ್ಲ, ನನ್ನಿಂದ ನಿಮಗೆಲ್ಲ ಸುಮ್ಮನೆ ತೊಂದರೆ ಎಂದಿದ್ದ. ರಾಜು ಅವರು ಮಗಳಿಗಾಗಿ, ಪರವಾಗಿಲ್ಲ, ನಿಮ್ಮ ಟ್ರೈನಿಂಗ್ ಮುಗಿಯುವವರೆಗೆ ಇರಬಹುದು ಎಂದಿದ್ದರು. ಆದರೆ ಹೋಗಿ ಫ್ರೆಶ್ ಆಗಿ ಊಟಕ್ಕೆ ಬನ್ನಿ ಹೇಳಿ ಅವನ ಕೋಣೆ ತೋರಿಸಲು ಜೊತೆಗೆ ನಡೆದಾಗ ಪದ್ಮಾ ಅವರು ಹೋಗ್ತಾರೆ, ನೀನು ಡೈನಿಂಗ್ ಟೇಬಲ್ ಬಳಿ ಅಡಿಗೆ ಎಲ್ಲ ತಂದಿಡು ಎಂದವರು ಅಸಹಾಯಕತೆಯಿಂದ ಪತಿಯ ಕಡೆಗೆ ನೋಡಿದರು. ಚಂದನಳಿಗೆ ಬದುಕಲ್ಲಿ ಎಲ್ಲವನ್ನೂ ಪಡೆದುಕೊಂಡಂಥ ಅನುಭವ. ತನ್ನ ಕುಟುಂಬದವರ ನಡೆ ನೋಡಿದವಳಿಗೆ ಇವರನ್ನು ಒಪ್ಪಿಕೊಳ್ಳುತ್ತಾರೆ ಎನ್ನುವ ಭರವಸೆ ಮೂಡಿತು. ಕಾರ್ ದೀಪಾಂಜಲಿಯಲ್ಲಿ ನಿಲ್ಲುತ್ತಲೇ ಹಾಗೆಯೇ ಕುಳಿತವಳನ್ನು ನೋಡಿ, ಏನು ಕನಸು ಕಾಣ್ತಿದ್ದೀಯಾ ಎಚ್ಚರಿಸಿದ. ಚಂದನ್, ಕನಸಲ್ಲ, ವಾಸ್ತವ. ನಾನು ಮನೆಗೆ ಹೋಗ್ಲಾ? ಇಷ್ಟೊತ್ತಾಗಿದೆ, ದೊಡ್ಡಪ್ಪ ದೊಡ್ಡಮ್ಮ ಬಂದಿರ್ಬೋದು ಎಂದಿದ್ದಳು. ಗೌತಮ್, ಇಷ್ಟು ಬೇಗ ಅವರೆಲ್ಲಿ ಬರ್ತಾರೆ, ಇಲ್ಲೇ ಸ್ವಲ್ಪ ಸಮಯ ಇದ್ದು ಹೋಗ್ಬೋದು ಹೇಳಿ ಕೈ ಹಿಡಿದು ನಡೆದಾಗ, ಹೀಗಲೇ ಯಾರಿಗೂ ತಿಳಿಯುವುದು ಬೇಡ ಹೇಳಿ ಕೈ ಬಿಡಿಸಿಕೊಂಡು ಜೊತೆಯಲ್ಲೇ ನಡೆದಿದ್ದಳು. ಎಲ್ಲಿ ಯಾರೂ ಕಾಣುತ್ತಿಲ್ಲ. ಎದುರಾದ ಚಿನ್ನಯ್ಯನನ್ನು ಕೇಳಿದ. ಪಾವನಿ ಅಣ್ಣ ಬರೋದು ತಡವಾಗುತ್ತೆ, ಎಲ್ಲರೂ ಅಲ್ಲೇ ಊಟಕ್ಕೆ ಬನ್ನಿ ಎಂದು ಸಂಜೆಗೆ ಬಂದವರು ಎಲ್ಲರನ್ನೂ ಕರೆದುಕೊಂಡು ಹೋಗಿದ್ದಾರೆ ಎಂದಿದ್ದ. ಗೌತಮ್, ಸರಿ, ನಮಗೂ ಏನೂ ಬೇಡ, ಊಟ ಆಗಿದೆ ಎನ್ನುತ್ತಲೇ ಚಿನ್ನಯ್ಯ, ಗಿಡಗಳಿಗೆ ನೀರು ಹಾಕಿ ಬರ್ತೇನೆ, ಏನಾದರೂ ಬೇಕಾದರೆ ಕೂಗಿ ಹೇಳಿ ನಡೆದಿದ್ದ. ಯಾರೂ ಇಲ್ಲದ ಸಮಯ. ಸಂಕೋಚದಿಂದ ಕುಳಿತ ಮಡದಿಯ ತೀರ ಸನಿಹಕ್ಕೆ ಬಂದು ಕುಳಿತವನು, ಇಂದು ನಿಮ್ಮ ಮನೆಯಲ್ಲಿ ನಮ್ಮಿಬ್ಬರ ಮದುವೆ ಬಗ್ಗೆ ಮಾತಾಡೋಣ ಎಂದುಕೊಂಡಿದ್ದೆ ಎಂದಿದ್ದ. ಚಂದನ ಗಾಬರಿಯಿಂದ ನೋಡಿದರು.
ಅಪ್ಪಾಜಿ ಈ ವಿಷಯದಲ್ಲಿ ನನ್ನ ಬಗ್ಗೆ ಏನೆಂದುಕೊಳ್ಳುತ್ತಾರೋ. ಆದರೆ ಇದೇ ಸತ್ಯ ಅಲ್ವಾ? ಈಗಲೇ ಬೇಡ, ನನ್ನ ಎಕ್ಸಾಮ್ ಮುಗಿಯುತ್ತಲೇ ತಿಳಿಸಿ. ಮನೆಯವರಿಗೆಲ್ಲ ನೀವಿಷ್ಟ ಆಗಿದ್ದೀರಿ. ಇಲ್ಲದಿದ್ದರೆ ಹೀಗೆ ನಿಮ್ಮೊಂದಿಗೆ ಓಡಾಡಲು ಒಪ್ಪಿಗೆ ನೀಡುತ್ತಿರಲಿಲ್ಲ ಎಂದಿದ್ದಳು. ಕೆಲ ಕ್ಷಣ ಯೋಚಿಸಿದ ಗೌತಮ್ ತುಂಬ ಹಿಂದೆ ಉಳಿದಿದ್ದಾಳೆ ಎಂದುಕೊಂಡು, ಸರಿ ನಿನ್ನಿಷ್ಟ ಮತ್ತೆ ಕೇಳಿದ್ದ. ಮತ್ತೆ ಅಂದರೆ ನೆನಪಾಯಿತು, ಥ್ಯಾಂಕ್ಸ್ ಕೇಳ್ತಿದ್ದೀರಾ ಅಲ್ವಾ ಹೇಳಿ ಕುಳಿತಿದ್ದವನ ಕೆನ್ನಿಗೆ ಮುತ್ತು ಕೊಟ್ಟು ಓಡಲು ನೋಡಿದಳು. ಆದರೆ ಕೈ ಗೌತಮ್ನ ಅಂಗೈಯಲ್ಲಿ ಉಳಿದಿತ್ತು. ಅರಿತಿದ್ದವನಂತೆ ಮೊದಲೇ ಅವಳ ಅಂಗೈ ಹಿಡಿದಿದ್ದವನು ಮುತ್ತು ಕೊಟ್ಟ ಮೇಲೆ ಅದರ ಸಾಧಕ ಬಾಧಕಗಳನ್ನು ತಿಳಿದುಕೊಳ್ಳದೆ ಹೀಗೆ ಓಡಿದರೆ ಹೇಗೆ? ಥ್ಯಾಂಕ್ಸ್ ಸರಿಯಾಗಿ ತಲುಪಿದೆಯಾ ಅಂತ ತಿಳಿದುಕೊಳ್ಬೇಕಲ್ವಾ ಕೇಳಿದ್ದ. ನಾಚಿದವಳ ರೀತಿಗೆ ಸಂಯಮ ಕೈಗೊಡುವ ಅರಿವಾದಾಗ ಅವಳ ಸ್ಥಿತಿ ಅರಿತು. ಮನೆಯಲ್ಲಿ ನಮ್ಮ ವಿಷಯ ಬೇಗ ತಿಳಿಸು. ವಿಷಯ ತಿಳಿಸಲು ಪರೀಕ್ಷೆ ಮುಗಿಯುವವರೆಗೂ ಕಾಯುವ ಅವಶ್ಯಕತೆ ಇಲ್ಲ ಎನ್ನಿಸ್ತದೆ. ಹಾಗೆ ನಿನಗೆ ಭಯವಾದರೆ ಹೇಳು. ನಿಮ್ಮ ಮನೆಯಲ್ಲಿ ನಮ್ಮಿಬ್ಬರ ಮದುವೆಯ ಬಗ್ಗೆ ನಾನೇ ಮಾತಾಡ್ತೇನೆ. ಇನ್ನೆಷ್ಟು ದಿನ ಹೀಗೆ ದೂರ ದೂರ ಇರುವುದು ಹೇಳುತ್ತಾ ಹನೆಗೆ ಚುಂಬಿಸಿದ. ಚಂದನ, ಈ ಬಾರಿ ಊರಿಗೆ ಹೋದಾಗ ಮಮ್ಮಿಗೆ ಹೇಳ್ತೀನಿ. ನಾವಿಬ್ಬರೇ ಇದ್ದೇವೆ. ಮನೆಯವರು ಬಂದರೆ ತಪ್ಪು ತಿಳಿಯುತ್ತಾರೆ. ನೀವು ಮನೆಯಲ್ಲೇ ವಿಷಯ ತಿಳಿಸ್ತೀರಾ ಕೇಳಿದ್ದಳು. ಗೌತಮ್, ನಾನಾಗಲೇ ಮನೆಯಲ್ಲಿ ವಿಷಯ ತಿಳಿಸಿ ಆಗಿದೆ. ಅದಕ್ಕಾಗಿ ಮನೆಯವರೆಲ್ಲ ನಿನ್ನನ್ನು ಈ ಮನೆಯ ಸೊಸೆಯಂತೆ ನೋಡುತ್ತಿರುವುದು ಎಂದಾಗ ಅಚ್ಚರಿಯಿಂದ ನೋಡಿದವಳಿಗೂ ನಿಜವೆನಿಸಿತು. ತನ್ನನ್ನು ಹೊರಗಿನವರಂತೆ ನೋಡದೆ ಮನೆಯವಳಂತೆ ಕಾಣುವುದು ನೆನಪಾಗಿ ಅದಕ್ಕೆ ಎಲ್ಲರೂ ಅಷ್ಟು ಆತ್ಮೀಯವಾಗಿ ನಡೆಸಿಕೊಳ್ಳುತ್ತಾರೆ ಎಂದವಳು. ದೊಡ್ಡಪ್ಪ ದೊಡ್ಡಮ್ಮ ಬಂದಿರ್ತಾರೆ, ನಾನು ಹೊರಡ್ತೇನೆ ಎಂದಾಗ ಅವಳ ಸಂಕೋಚ ಅರ್ಥ ಮಾಡಿಕೊಂಡು ಸರಿ ನಿನ್ನಿಷ್ಟ ಎನ್ನುತ್ತಾ ಗೇಟಿನವರೆಗೆ ಅವಳ ಜೊತೆಯಲ್ಲಿ ನಡೆದು ಬಂದವನು. ಬಾಯ್ ಎಂದವಳಿಗೆ, ನೀನು ಈ ಮನೆಗೆ ಬಂದು ಇಲ್ಲೇ ಉಳಿಯುವ ಕ್ಷಣಕ್ಕಾಗಿ ಕಾಯುತ್ತಿರುತ್ತೇನೆ. ನೀನು ಮಾನಸಿಕವಾಗಿ ಶುದ್ಧವಾಗಿರು ಎಂದಿದ್ದ. ಚಂದನ, ಒಪ್ಪಿಗೆ ಇದೆ, ಸಂದರ್ಭ ಬಂದಿಲ್ಲ. ನಿಮ್ಮಂತೆ ನನಗೆಲ್ಲವನ್ನು ಹೇಳಿಕೊಳ್ಳಲು ಆಗುತ್ತಿಲ್ಲ. ಅದಕ್ಕೆ ಮಾತ್ರ ಸ್ವಲ್ಪ ಸಮಯ ಬೇಕು ಹೇಳಿ ನಡೆದಿದ್ದಳು. ಗೌತಮ್ ಖಾಲಿ ಮನೆಯೊಳಗೆ ಹೋಗಲು ಬೇಸರವಾಗಿ ಚಿನ್ನಯ್ಯ ಗಿಡಗಳಿಗೆ ನೀರು ಹಾಕುತ್ತಿದ್ದದನ್ನು ನೋಡಿ, ನಿನ್ನ ಕೆಲಸ ಮುಗಿದಿದ್ದರೆ ಜಾನಿಯನ್ನು ಕರೆದುಕೊಂಡು ಬಾ ಎನ್ನುತ್ತಾ ಲಾನ್ನಲ್ಲಿ ಹಾಕಿಸಿದ್ದ ಕುರ್ಚಿಯ ಕಡೆ ನಡೆದಿದ್ದ. ಹೆಜ್ಜೆ ಹೆಜ್ಜೆಗೂ ಗೌತಮ್ ಮಾತು ನಡೆ ನೆನೆಯುತ್ತಾ ಬಂದವಳ ಮುಖದಲ್ಲಿ ತೃಪ್ತಿ, ಸಂತೋಷ, ನಾಚಿಕೆ ತುಂಬಿತ್ತು. ಚಂದನ ಬಾಗಿಲ ಒಳಗೆ ಬರುವ ಸಮಯಕ್ಕೆ ಹೊರಗೆ ಹೋಗಲು ಬಂದಿದ್ದ ನಿಹಾರ್ ಅವಳಿಗೆ ಎದುರಾಗಿದ್ದ. ಚಂದನಳನ್ನು ಒಮ್ಮೆ ನೋಡಿದವನು ಕ್ಷಣ ಮೂಡಿದ ಕೋಪವನ್ನು ಸಹಿಸಿಕೊಂಡು ಅರ್ಜೆಂಟ್ ಕೆಲಸವಿದ್ದ ಕಾರಣ ಹೊರಗೆ ನಡೆದಿದ್ದ. ಚಂದನ ರಾಜು ಅವರನ್ನು ನೋಡಲು ಬಂದು ಹೋಗುವವರ ಬಗ್ಗೆ ತಿಳಿದಿದ್ದ ಕಾರಣ ಅವರಲ್ಲಿ ಯಾರೋ ಒಬ್ಬರು ಎಂದುಕೊಂಡಿದ್ದಳು. ಒಳಗೆ ಬಂದ ಚಂದನಳನ್ನು ನೋಡಿ ಪದ್ಮ ಅವರು, ಮನೆಯಲ್ಲೆಲ್ಲ ಹೇಗಿದ್ದಾರೆ ಹೇಳಿದ್ದರು. ಚೆನ್ನಾಗಿದ್ದಾರೆ ದೊಡ್ಡಮ್ಮ ಎಂದವಳು ಮಂಕಾಗಿದ್ದ ರಾಜು ಅವರ ಮುಖ ನೋಡಿ, ದೊಡ್ಡಪ್ಪ ಹುಷಾರಿಲ್ವಾ ಕೇಳಿದ್ದಳು. ಇಲ್ಲ ಮಗಳೇ, ಚೂರು ತಲೆನೋ, ಹೋಗು ಫ್ರೆಶ್ ಆಗಿ ಬಾ, ಬಂದು ಊಟ ಮಾಡು. ದೂರದ ಪ್ರಯಾಣ ಆಯಾಸ ಇರುತ್ತೆ, ಬೇಗ ಮಲಗಿದರೆ ನಾಳೆ ಕಾಲೇಜ್ಗೆ ಹೋಗಲು ಸರಿ ಹೋಗುತ್ತೆ ಎಂದಾಗ ಏನೂ ಹೇಳದೆ ಎದ್ದು ನಡೆದಿದ್ದಳು. ಪದ್ಮಾರವರು ಎಂಥ ಇಕ್ಕಟ್ಟಿನ ಸ್ಥಿತಿಗೆ ತಂದು ಇಟ್ಟಿದ್ದಾಳೆ ನಿಮ್ಮ ಮಗಳು. ಚಂದನ ಬೇರೆ ಇಲ್ಲೇ ಇದ್ದಾಳೆ. ನಿಹಾರ್ ಇರುವುದು ಗೌತಮ್ಗೆ ತಿಳಿದರೆ ಅಷ್ಟೇ, ಮುಂದೆ ನೆನೆಸಿಕೊಂಡರೆ ಭಯವಾಗುತ್ತೆ ಎಂದಿದ್ದರು ರಾಜು ಅವರು. ಅದು ನಿಜಾನೇ, ಸಾವಿನಂಚಿಗೆ ಹೋಗುವಂತೆ ಹೊಡೆದಿದ್ದ. ಆಗ ಇವನು ಸತ್ತೇ ಹೋಗಿದ್ರೆ ಆಗ್ತಿತ್ತು ಎಂದಿದ್ದರು. ಈಗ ಇರುವ ಸಮಸ್ಯೆ, ಗೌತಮ್ ಅವನಾಗಿ ನೋಡೋ ಮೊದಲು ನಾವಾಗಿ ವಿಷಯ ಹೀಗೆ ಇದೆ ಎಂದು ತಿಳಿಸಿಬಿಡಬೇಕು ಎಂದು ಹೇಳುವ ಸಮಯಕ್ಕೆ ಕೃಷ್ಣ ಪ್ರಸಾದ್ ಅವರಿಂದ ಕರೆ ಬಂದಿತ್ತು. ಯಾಕೋ ನಿನ್ನ ತಂಗಿ ಗಂಡ ಫೋನ್ ಮಾಡ್ತಿದ್ದಾರೆ ಹೇಳುತ್ತಲೇ ರಾಜು ಅವರು ಕರೆ ಸ್ವೀಕರಿಸಿ ಹೇಳಿ ಎಂದಿದ್ದರು. ಕೃಷ್ಣ ಪ್ರಸಾದ್ ಅವರು, ಹೇಗಿದ್ದೀರಾ? ಚಂದನ ಬಂದಿದ್ದಾಳೆ ಅಲ್ವಾ ಕೇಳಿದರು. ಈಗ ತಾನೇ ಬಂದಳು. ನೀವು ಮನೆಯಲ್ಲಿ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೇವೆ. ಯಾಕೆ ಧ್ವನಿ ಒಂದು ರೀತಿ ಇದೆ, ಹುಷಾರಿಲ್ವಾ? ಹಾಗೇನಿಲ್ಲ ಎಂದವರು ನಿಜ ತಿಳಿಸಿಬಿಟ್ಟರೆ ಉತ್ತಮ. ಇವರಾದರೂ ಗೌತಮ್ಗೆ ಹೇಳುತ್ತಾರೆ ಎನಿಸುತ್ತಲೇ ನಿಹಾರ್ ವಿಷಯ, ತಮ್ಮ ಮಗಳ ಜೊತೆ ನಡೆದ ಮಾತುಕತೆ ಎಲ್ಲವನ್ನು ಅವರಿಗೆ ತಿಳಿಸಿದರು. ಕೆಲ ಕ್ಷಣ ಮೌನವಾದ ಕೃಷ್ಣ ಪ್ರಸಾದ್ ಅವರು ನಿಹಾರ್ನನ್ನು ನೆನೆದು ರಕ್ತ ಕುದಿಯುತ್ತಿದ್ದರು. ಅವರ ಮನೆಯಲ್ಲಿ ಅವರ ಮಗಳಿಗೆ ಬೇಕಾದವರನ್ನು ಇರಿಸಿಕೊಳ್ಬೇಡಿ ಎಂದು ಹೇಳಲು ನನಗೇನು ಹಕ್ಕಿದೆ? ಮಗಳ ಮೇಲಿನ ಪ್ರೀತಿ, ಅವರು ತಾನೇ ಏನು ಮಾಡ್ತಾರೆ ಎಂದುಕೊಂಡವರು. ಹೋಗಲಿ ಬಿಡಿ, ನೀವೆಲ್ಲ ಸಾಧ್ಯತೆಗಳನ್ನು ನೋಡಿಯೇ ನಿರ್ಧಾರ ತೆಗೆದುಕೊಂಡಿರ್ತೀರ. ಆದರೆ ಗೌತಮ್ ಹೇಳಿದ ವಿಷಯ ಕೇಳಿ ಸದ್ಯಕ್ಕೆ ಸಮಸ್ಯೆಗೆ ಚೂರು ಪರಿಹಾರ ಸಿಗ್ಬೋದು
ಎಂದವರು ತನಗೆ ಹೇಳಿದ್ದನ್ನು ಅವರಿಗೆ ವಿವರಿಸಿದರು. ರಾಜು ಅವರು, ಹಾಗಿದ್ರೆ ಚಂದನ ಆ ಮನೆಗೆ ಹೋದರೆ ನಿಹಾರ್ ಇಲ್ಲಿ ಉಳಿದುಕೊಂಡ್ರೆ ಹೇಗೋ ಇರ್ಬೋದು. ನಿಹಾರ್ ಇಲ್ಲಿದ್ದಾನೆನ್ನುವ ವಿಷಯ ಗೌತಮ್ಗೆ ತಿಳಿಸಲು ನನಗೆ ಆಗುತ್ತಿಲ್ಲ. ದಯವಿಟ್ಟು ನನ್ನ ಪರವಾಗಿ ನೀವೇ ತಿಳಿಸಿಬಿಡಿ ಎಂದಾಗ ಕೃಷ್ಣಪ್ರಸಾದ್ ಅವರಿಗೂ ಇಕ್ಕಟ್ಟಿನಲ್ಲಿ ಸಿಲುಕಿದಂತೆ ಆಗಿತ್ತು. ಆದರೂ ತಮ್ಮ ಮಗಳ ಮೇಲೆ ಯಾರೂ ಇಲ್ಲದ ಸಮಯದಲ್ಲಿ ಒಮ್ಮೆ ಕೆಟ್ಟದಾಗಿ ನಡೆದುಕೊಳ್ಳಲು ನೋಡಿದ್ದ ಎನ್ನುವ ವಿಷಯ ತಿಳಿದಿದ್ದ ಕಾರಣ ಮೊದಲೇ ಗಂಡ ಹೆಂಡತಿ ಇವರು ಮನೆಯಲ್ಲಿ ಸರಿಯಾಗಿ ಇರುವುದಿಲ್ಲ. ಮತ್ತು ಅಂಥ ಸಂದರ್ಭ ಬಂದರೆ ಎನಿಸುತ್ತಲೇ ಚಲಿಸಿ ಹೋದವರು, ಚಂದನ ನಿಮ್ಮ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಇರೋದು ಬೇಡ. ನಾನು ಗೌತಮ್ಗೆ ವಿಷಯ ತಿಳಿಸ್ತೇನೆ. ಅದಕ್ಕೂ ಮೊದಲು ನಾಳೆ ಬೆಳಿಗ್ಗೆ ಚಂದನ ಎದುರಿಗೆ ಕರೆ ಮಾಡಿ ಇಬ್ಬರು ಸ್ವಲ್ಪ ಜೋರಾಗಿ ಮಾತನಾಡುವಂತೆ ಅವಳಿಗೆ ತೋರಿಸಿಕೊಳ್ಳೋಣ ಎಂದಿದ್ದರು. ರಾಜು ಅವರು, ಆ ಹುಡುಗಿ ಮನಸ್ಸಿಗೆ ನೋವು ಆಗ್ಬೋದು. ನಮಗೂ ಬೇರೆ ಆಯ್ಕೆ ಇಲ್ವಲ್ಲ, ಸರಿ ಬಿಡಿ ಹೇಳಿ ಕರೆ ತುಂಡರಿಸಿದರು. ಕೃಷ್ಣಪ್ರಸಾದ್ ಅವರು ತಮ್ಮ ಮುಖವನ್ನೇ ನೋಡುತ್ತಾ ನಿಂತಿದ್ದ ಹೆಂಡತಿಗೆ ಎಲ್ಲವನ್ನೂ ಹೇಳಿ ಮುಗಿಸಿದರು. ಗೌತಮ್ ಈಗ ಈ ವಿಷಯ ತಿಳಿಸಿದರೆ ಈಗಲೇ ಹೋಗಿ ಅವನನ್ನು ಹೊಡೆದು ಚಂದನಳನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗುತ್ತಾನೆ. ಆಗ ನಾವು ಚಂದನಗೆ ಏನೆಂದು ಉತ್ತರ ಹೇಳುವುದು? ಗೌತಮ್ ಕೂಡ ಏನು ಹೇಳಲು ಆಗುವುದಿಲ್ಲ. ಅವಳ ಮನಸ್ಸಿನ ತುಂಬ ಬರೀ ಪ್ರಶ್ನೆಗಳೇ ಹುಟ್ಟುಕೊಳ್ಳುತ್ತವೆ. ಎಲ್ಲವನ್ನು ನೆನಪಿಸಿಕೊಳ್ಳಲು ಪ್ರಯತ್ನ ಪಟ್ಟರೆ ಅವಳಿಗೆ ಮಾನಸಿಕವಾಗಿ ತುಂಬ ಹಿಂಸೆಯಾಗುತ್ತದೆ. ಬೆಳಿಗ್ಗೆ ರಾಜು ಜೊತೆ ಮಾತಾಡಿ ನಮ್ಮ ಯೋಜನೆ ಪ್ರಕಾರವೇ ಚಂದನ್ ಅವರ ಮನೆ ಸೇರಬೇಕು. ನನ್ನ ಮಗಳು ಅವಳ ಮನೆಯಲ್ಲಿ ಇರುವುದು ಕ್ಷೇಮ. ನನಗೆ ನಿಹಾರ್ ಅವಳು ಒಂದೇ ಸೂರಿನಲ್ಲಿದ್ದರೆ ಎಂದರೆ ಸಹಿಸಿಕೊಳ್ಳಲೇ ಆಗುತ್ತಿಲ್ಲ. ಇನ್ನು ಗೌತಮ್ ಹೇಗೆ ರಿಯಾಕ್ಟ್ ಆಗ್ತಾನೋ. 2 ಬಾರಿ ಪ್ರಾಣ ಹೋಗುವಂತೆ ಹೊಡೆದಿದ್ದಾನೆ. 3ನೇ ಬಾರಿ ಅದು ಎಲ್ಲಿಗೆ ಹೋಗಿ ಮುಟ್ಟುತ್ತದೋ. ಒಂದು ದಿನ ಚರ್ಚಿಸಿ ನಿಧಾನಕ್ಕೆ ಆ ವಿಷಯದ ಬಗ್ಗೆ ಮುಂದುವರಿಯೋಣ ಎಂದುಕೊಂಡಿದ್ದೇವೆ. ಆದರೆ ನಾಳೆ ಬೆಳಿಗ್ಗೆ ಈ ಕೆಲಸ ಮಾಡಬೇಕು. ಚಂದನಗೆ ನಿಹಾರ್ ಬಗ್ಗೆ ಏನೂ ಗೊತ್ತಿಲ್ಲದ ಕಾರಣ ಅವಳು ಅವನೊಂದಿಗೆ ಸಹಜವಾಗಿ ಎಲ್ಲಿ ಮಾತನಾಡಿ ಬಿಡುತ್ತಾಳೋ ಎಂದು ಭಯವಾಗುತ್ತಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಅವನು ಏನನ್ನು ಯೋಚಿಸಿಕೊಂಡು ಅಲ್ಲಿಗೆ ಹೋಗಿದ್ದಾನೆ ಎಂದೇ ತಿಳಿಯುತ್ತಿಲ್ಲ ಎಂದಿದ್ದರು. ವಿಮಲಾ ಅವರಿಗೂ ಗಾಬರಿಯಾಗಿತ್ತು. ಕ್ಷಣ ಅಳಿಯನ ನೆನೆದವರು, ನನಗೆ ಅಳಿಯಂದಿರ ಮೇಲೆ ನಂಬಿಕೆ ಇದೆ. ನನ್ನ ಮಗಳಿಗೂ ಏನೂ ತೊಂದರೆ ಆಗೋದಿಲ್ಲ. ಅವರ ಸಂಸಾರಕ್ಕೂ ಏನೂ ತೊಂದರೆ ಆಗೋದಿಲ್ಲ. ಅವರಿಗೆ ಅವಳ ಮೇಲೆ ಅಷ್ಟು ನಂಬಿಕೆ ಇದೆ. ಅವಳಿರುವ ಪರಿಸ್ಥಿತಿ ಅರಿವೂ ಇದೆ. ಎಲ್ಲವನ್ನೂ ಸಂಭಾಳಿಸ್ತಾರೆ ಬಿಡಿ. ನಾಳೆ ಆಗಬೇಕಾಗಿರೋ ಕೆಲಸ ನೋಡಿ. ಚಂದನ ಅವಳ ಮನೆಗೆ ಹೋದ ನಂತರ ಅಳಿಯಂದಿರಿಗೆ ನಿಹಾರ್ ವಿಷಯ ತಿಳಿಸೋಣ ಎಂದಿದ್ದರು. ಬೆಳಿಗ್ಗೆ ಚಂದನ ಎಂದಿನಂತೆ ಕಾಲೇಜ್ಗೆ ತಯಾರಾದವಳು ಮೆಸೇಜ್ ನೋಡಿ, ಮತ್ತೆ ನಾನು ರೆಡಿಯಾಗಿದ್ದೇನೆ, ನೀವು ಹೊರಡುವ ಸಮಯದಲ್ಲಿ ಮೆಸೇಜ್ ಮಾಡಿ ಟೈಪ್ ಮಾಡಿ ಕಳಿಸಿದ್ದಳು. ಗೌತಮ್ ಮನೆಯಲ್ಲೇ ಇದ್ದಿದ್ದರೆ ಆಗುತ್ತಿತ್ತು. ಹೇಗೋ ಇನ್ನೊಂದು ದಿನ ನಂತರ ಇಲ್ಲೇ ಇರ್ತಾಳಲ್ಲ ಹೇಳಿಕೊಂಡು ಮಹೀಂದ್ರ ಅವರಿಗೆ ವಿಷಯ ತಿಳಿಸಿದ್ದ. ಅವರು ಕೂಡ ಹಾಗಾದರೆ ಸಂತೋಷ, ನಮ್ಮ ಮನೆ ಸೊಸೆ ನಮ್ಮ ಮನೆಯಲ್ಲೇ ಇರುತ್ತಾಳೆ, ಚಂದು ಮನೆಯಲ್ಲಿದ್ದರೆ ಏನೋ ಒಂದು ಸಮಾಧಾನ, ಕೇಳುವ ಜನರಿಗೆ ಉತ್ತರ ಹೇಳಿ ಸಾಕಾಗಿದೆ ಎಂದಿದ್ದರು. ನಿಹಾರ್ ಆದ್ರಿಯ ಜೊತೆ ಮಾತನಾಡುತ್ತಾ ಹಾಲ್ನಲ್ಲಿ ಉಳಿದಿದ್ದವನು ಬಂದ ಚಂದನನ ಕಡೆ ನೋಡಿ ನೋಟ ಬದಲಾಯಿಸಿದ. ಚಂದನ ಬರುತ್ತಲೇ, ಆದ್ರಿ ಇನ್ನೂ ತಿಂಡಿ ಆಗಿಲ್ವಾ? ಕಾಲೇಜ್ಗೆ ಟೈಮ್ ಆಗುತ್ತೆ, ಹೋಗು ತಿಂಡಿ ತಿನ್ನು ಎಂದಿದ್ದಳು. ಚಂದನ, ಇವರೇ ಯಾರು ಎನ್ನುವಂತೆ ನಿಹಾರ್ ಕಡೆ ನೋಡಿ ಅವಳತ್ತ ನೋಡಿದಾಗ ಇವಳಿಗೆ ಏನೂ ನೆನಪಿಲ್ವಲ್ಲ ಎಂದುಕೊಂಡವಳು. ಇವರು ನಿಹಾರ್ ಅಂತ ನನ್ನ ಫ್ರೆಂಡ್, ಟ್ರೈನಿಂಗ್ ಮೇಲೆ ಈ ಊರಿಗೆ ಬಂದಿದ್ದಾರೆ, ನಮ್ಮ ಮನೆಯಲ್ಲೇ ಉಳಿದುಕೊಂಡಿದ್ದಾರೆ. ಪರಿಚಯಿಸಿದಾಗ ಚಂದನ್ ಅವನಿಗೆ ಕಿರುನಗು ನೀಡಿ, ಅಕ್ಕ ಟೈಮ್ ಆಗುತ್ತೆ ಬರ್ತೀನಿ ಹೇಳಿ ಡೈನಿಂಗ್ ಟೇಬಲ್ ಕಡೆಗೆ ನಡೆದಿದ್ದಳು. ರಾಜು ಅವರು ಡೈನಿಂಗ್ ಟೇಬಲ್ನಲ್ಲಿ ಇದ್ದವರು ಚಂದನ ತಿಂಡಿ ತಿನ್ನುವವರೆಗೂ ಕಾಯ್ದು ನಂತರ ಕೃಷ್ಣ ಅವರಿಗೆ ಕರೆ ಮಾಡಿದ್ದರು. ಅಪ್ಪಾಜಿ ಜೊತೆ ಮಾತನಾಡುತ್ತಿದ್ದಾರೆ ದೊಡ್ಡಪ್ಪ, ನಾನು ಮಾತನಾಡಿ ಹೋಗೋಣ ಎನಿಸಿ ಚಂದನ ಅಲ್ಲಿಯೇ ಕಾಯುತ್ತಾ ಉಳಿದವಳು ಕ್ಷಣ ಕ್ಷಣಕ್ಕೂ ಅವರ ಮಾತಿನ ದಾಟಿ ಬದಲಾಗುತ್ತಿರುವುದನ್ನು ನೋಡಿ ಅಚ್ಚರಿಯಲ್ಲಿ ನಿಂತಿದ್ದಳು. ನೋಡುತ್ತಲೇ ಮಾತು ವಿಕೋಪಕ್ಕೆ ಹೋಗಿತ್ತು. ಆ ರೀತಿ ತೋರ್ಪಡಿಸಿದ್ದರು ಕೊನೆಯದಾಗಿ, ಸರಿ ಬಿಡಿ, ನಮಗೂ ನಿಮಗೂ ಇನ್ನೂ ಯಾವುದೇ ರೀತಿ ಸಂಬಂಧವಿಲ್ಲ ಹೇಳಿ ಕರೆ ತುಂಡರಿಸಿದರು. ಚಂದನ ಕಣ್ಣುಗಳು ಆಗಲೇ ತುಂಬಿತ್ತು. ದೊಡ್ಡಪ್ಪ, ಏನಾಯಿತು? ಯಾಕೆ ಹೀಗೆ ಅಪ್ಪಾಜಿ ಜೊತೆ ಕೋಪದಿಂದ ಮಾತನಾಡ್ತಿದ್ದೀರಾ ಕೇಳಿದಳು. ಏನೂ ಇಲ್ಲ ಬಿಡಮ್ಮ, ನಿನ್ನ ಪಾಡಿಗೆ ಕಾಲೇಜ್ಗೆ ಹೋಗು ಹೇಳಿ ಅಲ್ಲಿಂದ ನಡೆದು ಬಿಟ್ಟಿದ್ದರು. ಆದ್ರಿ ಬಂದ ತಾಯಿಗೆ, ಏನಿದು ಡ್ಯಾಡಿ ಹೀಗೆ ಮಾತನಾಡ್ತಿದ್ದಾರೆ ಕೇಳುತ್ತಲೇ ಅವಳಿಗೆ ಸೂಕ್ಷ್ಮವಾಗಿ ವಿಷಯ ತಿಳಿಸಿದಾಗ, ಆದ್ರಿ ಕೂಡ ಅದು ಒಳ್ಳೆಯದೇ, ಚಂದನ ಗೌತಮ್ ಮನೆಗೆ ಹೋಗಿ ಬಿಡಲಿ. ಗೌತಮ್ ನಿಹಾರ್ನನ್ನು ಇಲ್ಲಿ ನೋಡಿದರೆ ಹೇಗೆ ರಿಯಾಕ್ಟ್ ಮಾಡ್ತಾರೆ ಹೇಳಿಕೊಂಡವಳಿಗೆ ಭಯವಾಗಿತ್ತು. ಸುಮ್ಮನೆ ನಿಂತಿದ್ದ ಚಂದನ ಬಳಿ ಬಂದ ಪದ್ಮ ಅವರು, ನೀನು ಕಾಲೇಜ್ಗೆ ಹೋಗು,
ಉಳಿದದ್ದು ಆಮೇಲೆ ಯೋಚಿಸೋಣ ಹೇಳಿದಾಗ ಬಂದ ಮೆಸೇಜ್ ನೋಡಿ ಕಾಲೇಜ್ನ ಬ್ಯಾಗ್ ಹಿಡಿದು ಹೊರಗೆ ನಡೆದಿದ್ದಳು. ಗೌತಮ್ ಆಗ ತಾನೇ ಕೃಷ್ಣ ಪ್ರಸಾದ್ ಅವರೊಂದಿಗೆ ಮಾತಾಡಿ ಕರೆ ತುಂಡರಿಸಿದ. ಅದರಿಂದ ತಾವು ಅಂದುಕೊಂಡಿದ್ದ ರೀತಿ ಮಾತನಾಡಿದ ಬಗ್ಗೆ ವಿಷಯ ಗೊತ್ತಾಗಿತ್ತು. ಮಂಕಾಗಿ ಬಂದವಳ ನೋಡಿ ಕಾರಣ ಏನು ಎಂದು ವಿಚಾರಿಸಲು ಹೋಗಲಿಲ್ಲ. ರಾಜು ಅವರ ಮಾತು ನೆನೆದಿದ್ದ ಕೃಷ್ಣ ಪ್ರಸಾದ್ ಅವರು, ನಾಳೆ ಮಾತಾಡೋಣ ಎಂದುಕೊಂಡಿದ್ದೆ. ಯಾಕೋ ಚಂದನ ಅಲ್ಲಿ ಇರೋದು ಬೇಡ ಎನಿಸ್ತಿದೆ. ಹಾಗಾಗಿ ಹಿಂದೆ ಮಾತನಾಡಿದ್ದೇನೆ. ಈ ದಿನ ಸಂಜೆ ಮಹೇಂದ್ರ ಅವರನ್ನು ಕಳಿಸಿ ಚಂದನನ್ನು ನಿಮ್ಮ ಮನೆಗೆ ಕರೆಸಿಕೊಳ್ಳಿ ಎಂದಿದ್ದು ಅವನಿಗೂ ಇದು ಸಂತೋಷದ ವಿಷಯವೇ ಆಗಿತ್ತು. ನಾಳೆವರೆಗೂ ಕಾಯುವ ಅವಶ್ಯಕತೆ ಕಾಣಲಿಲ್ಲ. ಗೊತ್ತಿದ್ದರೆ ಅವಳು ಮಾತನಾಡಿ ಏನಾದರೂ ಹೇಳಿಕೊಳ್ಳಲು ಮನಸ್ಸು ಹಗುರವಾಗಬಹುದು ಎನಿಸಿ, ಯಾಕೆ ಹೀಗಿದ್ಯಾ ಎಂದಿದ್ದ. ಚಂದನ, ಅಪ್ಪಾಜಿ ದೊಡ್ಡಪ್ಪ ಜೋರಾಗಿ ಮಾತನಾಡಿದರು. ಇನ್ನು 2 ಮನೆಯ ನಡುವೆ ಯಾವ ಸಂಬಂಧವೂ ಇಲ್ಲ ಎನ್ನುವಂತೆ ಭಯವಾಗುತ್ತಿದೆ ಹೇಳಿದ್ದಳು. ಅದಕ್ಕೆ ಯಾಕೆ ಭಯ? ಸಂಬಂಧ ಎಂದಮೇಲೆ ಒಂದು ಮಾತು ಬರುತ್ತೆ ಹೋಗುತ್ತೆ. ದಿನ ಕಳೆಯುತ್ತಿದ್ದ ಹಾಗೆ ಎಲ್ಲ ಮರೆತು ಹೊಂದಾಗ್ತಾರೆ. ಅಷ್ಟೆಲ್ಲ ಯೋಚಿಸಬೇಡ ಎಂದ ನಂತರ ಅವಳಿಗೂ ಸ್ವಲ್ಪ ಸಮಾಧಾನವಾಗಿತ್ತು. ಕಾಲೇಜ್ನ ಬಳಿ ಕಾರು ನಿಲ್ಲುತ್ತಲೇ ಅವಳತ್ತ ತಿರುಗಿ ನೋಡಿದ. ಮುದ್ದಾದ ಮಡದಿ ಮುಖದಲ್ಲಿ ಬೇಸರ ಇರೋದು ನೋಡಿ ಸ್ವಲ್ಪ ಕಷ್ಟವಾಗಿತ್ತು. ಅವಳ ಮನಸ್ಥಿತಿ ಬದಲಾಯಿಸಲು ಬೇರೆಯವರ ಬಗ್ಗೆ ಎಲ್ಲ ಎಷ್ಟು ಗಂಭೀರವಾಗಿ ಯೋಚಿಸ್ತೀಯ? ನನ್ನ ಬಗ್ಗೆ ಎಂದಾದರೂ ಹೀಗೆ ಯೋಚಿಸಿದ್ದೀರಾ? ಮೊದಲು ಸರಿಯಾಗಿ ಥ್ಯಾಂಕ್ಸ್ ಹೇಳೋದು ಕಲಿತುಕೋ ಹೇಳಿದಾಗ ಅವಳ ಮುಖದಲ್ಲಿ ಕಿರುನಗು ಮೂಡಿತು. ಹೆಚ್ಚಾಗಿ ಏನನ್ನು ಯೋಚಿಸಬೇಡ, ನಾನಿದ್ದೇನೆ, ನೋಡಿಕೊಳ್ಳುತ್ತೇನೆ ಹೇಳಿ ಕೈ ಹಿಡಿದು ಭರವಸೆ ನೀಡಿ ಕೈ ಬಿಟ್ಟವನು ಹೋಗುವಂತೆ ಹೇಳಿದ್ದ. ಆಫೀಸಿಗೆ ಬಂದರೂ ಗೌತಮ್ ಮನದಲ್ಲಿ ಸಂಜೆ ಪರ್ಮನೆಂಟಾಗಿ ದೀಪಾಂಜಲಿಯಲ್ಲಿ ಉಳಿಯಲು ತನ್ನ ಮಡದಿ ಬರುತ್ತಾಳೆ ಎನ್ನುವ ನೆನಪೇ ಮನದ ತುಂಬ ತುಂಬಿತ್ತು. ಕೆಲಸಗಳನ್ನು ಬೇಗ ಬೇಗ ಮುಗಿಸುವ ಕಡೆ ಗಮನ ಕೊಟ್ಟಿದ್ದ. ಮಧ್ಯಾಹ್ನ ಲಂಚ್ ಸಮಯದಲ್ಲಿ ತಂದೆಯಿಂದ ಬಂದ ಕರೆ ಸ್ವೀಕರಿಸಿ ಮಾತನಾಡಿದ. ಚಂದನ ಅವರು ಹೇಳಿದ ವಿಷಯ ಕೇಳಿ, ಹೀಗೆಂದರೆ ಹೇಗೆ? ದೊಡ್ಡಪ್ಪ ನನ್ನ ಜೊತೆ ಪ್ರೀತಿಯಿಂದಲೇ ನಡೆದುಕೊಳ್ಳುತ್ತಿದ್ದಾರೆ ಎಂದಿದ್ದಳು. ಕೃಷ್ಣ ಅವರು, ಇರಬಹುದು, ಆದರೆ ನನಗೂ ಅವರಿಗೂ ಯಾವುದೇ ಒಂದು ವ್ಯವಹಾರ ಮಾಡಿದ್ದೆವು. ಅದರಲ್ಲಿ ಮಾತುಕತೆ ಬಂದಿದೆ. ಹಾಗಿರುವಾಗ ನನ್ನ ಮಗಳನ್ನು ಅವರ ಮನೆಯಲ್ಲಿ ಬಿಟ್ಟರೆ ನನ್ನ ಮರ್ಯಾದೆ ಪ್ರಶ್ನೆ ಏನಾಗಬೇಡ. ನಿನ್ನ ಮಗಳು ನನ್ನ ಮನೆಯಲ್ಲಿದ್ದಾಳೆ ಎನ್ನುವಂತೆ ಮಾತು ಬರುತ್ತದೆ. ಮಹೇಂದ್ರ ಅವರು ನನ್ನ ಆತ್ಮೀಯ ಸ್ನೇಹಿತರು, ನನಗೆ ತುಂಬ ಬೇಕಾದವರು. ನಿನ್ನ ಫೈನಲ್ ಇಯರ್ ಎಕ್ಸಾಮ್ ಮುಗಿಯೋವರೆಗೂ ನೀನು ಮಹೇಂದ್ರ ಅವರ ಮನೆಯಲ್ಲೇ ಉಳಿದುಕೋ. ಮೊದಲೆಲ್ಲ ರಾಜು ಪದ್ಮ ಅವರು ಹೊರಗೆ ಹೋದಾಗ ನಿನ್ನನ್ನು ಅಲ್ಲಿಯೇ ಉಳಿಸಿ ಹೋಗುತ್ತಿದ್ದದು. ಇನ್ನೊಂದಿಷ್ಟು ತಿಂಗಳು ತಾನೆ, ಆಮೇಲೆ ಮುಂದಿನದನ್ನು ಯೋಚಿಸೋಣ. ಮಹೇಂದ್ರ ಹಾಗೂ ಇಂದ್ರಾಣಿ ಅವರಿಗೆ ಫೋನ್ ಮಾಡಿ ವಿಷಯ ತಿಳಿಸಿ ಮಾತನಾಡಿದ್ದೇನೆ. ಒಪ್ಪಿಕೊಂಡಿದ್ದಾರೆ. ಸಂಜೆ ಬಂದು ನಿನ್ನ ಕರೆದುಕೊಂಡು ಹೋಗ್ತಾರೆ. ಕಾಲೇಜಿನಿಂದ ಮನೆಗೆ ಹೋಗುತ್ತಲೇ ನಿನ್ನ ಬಟ್ಟೆಯನ್ನೆಲ್ಲ ಪ್ಯಾಕ್ ಮಾಡಿಕೊ. ಇದೇ ನನ್ನ ಕೊನೆ ತೀರ್ಮಾನ ಎಂದಿದ್ದರು. ನಿಹಾರ್ ಮಗಳು ಒಂದೇ ಮನೆಯಲ್ಲಿ ಉಳಿದಿರೋದು ನೆನಪಿಸಿಕೊಳ್ಳುತ್ತಲೇ ಅವರಿಗೆ ಕಷ್ಟವಾಗ್ತಿತ್ತು. ತಾವೇ ಹೋಗಿ ಅವನ ಕತ್ತಿನ ಪಟ್ಟಿ ಹಿಡಿದು ಹೊರಗೆ ದಬ್ಬುವ ಮನಸ್ಸಾಗುತ್ತಿತ್ತು. ಗೌತಮ್ ಇರುವಾಗ ಯೋಚನೆಗೆ ಅವಕಾಶವಿಲ್ಲ ಎನಿಸಿ ಸಮಾಧಾನಗೊಳ್ಳುತ್ತಿದ್ದರು. ಚಂದನ, ಹಾಗಾದರೆ ನಾನು ಇಂದಿನಿಂದ ದೀಪಾಂಜಲಿಯಲ್ಲೇ ಇರುತ್ತೇನೆ. ಪೂರ ವಾಸ್ತವ್ಯ ಅಲ್ಲಿಯೇ. ಅಲ್ಲದೆ ಮಹೇಂದ್ರ ಅಂಕಲ್ಗೆ ಇಂದ್ರಾಣಿ ಅವರಿಗೆ ಇವರು ನನ್ನನ್ನು ಒಪ್ಪಿಕೊಂಡಿರುವ ಬಗ್ಗೆ, ಮದುವೆ ಆಗುವ ಬಗ್ಗೆ ತಿಳಿಸಿದಾರಂತೆ. ಅವರನ್ನು ಇಂದು ಸಂಜೆ ಎದುರುಗೊಳ್ಳುವುದು ಹೇಗೆ? ಜೊತೆಗೆ ಬೇರೆಯವರ ಮನೆ ಎಂದು ಮುಜುಗುರ ಪಟ್ಟುಕೊಳ್ಳುವ ಹಾಗಿಲ್ಲ. ಆದರೂ ಮದುವೆಗೆ ಮೊದಲೇ ಒಂದೇ ಮನೆಯಲ್ಲಿ ಯೋಚಿಸುತ್ತಾ ಉಳಿದಳು. ಕತೆ ಮುಂದುವರಿಯುತ್ತದೆ. ಹಾಗೆ ನನ್ನ ಕತೆಗೆಂದು ಲೈಕ್ ಕೊಡಿ ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.